ಕಾರ್ಯತಂತ್ರದ ಯೋಜನೆ. ನೆಹೆಮ್ಯ 2ನೇ ಅಧ್ಯಾಯ 7ನೇ ವಾಕ್ಯ. ತರುವಾಯ ನಾನು ಅರಸನಿಗೆ, ಹೊಳೆಯಾಚೆಯ ದೇಶಾಧಿಪತಿಗಳು ತಮ್ಮ ಪ್ರಾಂತಗಳಲ್ಲಿ ಹಾದು ಯೆಹೂದ ಸೀಮೆಗೆ ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ. ಆಮೆನ್. ಯುಪ್ರೋಟಿಸ್ ನದಿಯ ಪಶ್ಚಿಮದಲ್ಲಿರುವ ಪ್ರಾಂತ್ಯಗಳ ಆಡಳಿತಗಾರರಿಗೆ ಅಧಿಕೃತ ಪತ್ರಗಳನ್ನು ಕಳುಹಿಸುವಂತೆ ನೆಹೆಮ್ಯ ಅರಸನಾದ ಅರ್ತಷಸ್ತನಿಗೆ ಮಾಡಿದ ಕಾರ್ಯತಂತ್ರದ ವಿನಂತಿ. ಇದು ಯೆಹೂದಕ್ಕೆ ತನ್ನ ಕಿರುಕುಳವಿಲ್ಲದ ಪ್ರಯಾಣವನ್ನು ಖಚಿತಪಡಿಸುತ್ತದೆ. ಅವನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನೆಹೆಮಿಯನು ಸೇರುವ ಮನೆ, ಇವುಗಳಿಗೆ ಬೇಕಾಗುವ ಮರಗಳನ್ನು ಕೊಡುವ ಹಾಗೂ ರಾಜವನಪಾಲಕನಾದ ಆಸಾಫನಿಂದಲೂ ಪತ್ರಗಳನ್ನು ಕೇಳಿದನು. ಈ ವಿನಂತಿಯನ್ನು ನೀಡಲಾಯಿತು. ನೆಹೆಮಿಯ ಅರಸನ ಅಧಿಕಾರ ಮತ್ತು ಸಂಪನ್ಮೂಲಗಳಿಂದ ಬೆಂಬಲಿತವಾಗಿ ಯೆರೂಸಲೇಮನ್ನು ಪುನಃಸ್ಥಾಪಿಸುವ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಲು ಅವಕಾಶ ಮಾಡಿಕೊಟ್ಟನು. ನೆಹೆಮಿಯನ ವಿನಂತಿಯ ವಿವರಗಳು. ಸುರಕ್ಷಿತ ನಡವಳಿಕೆಯ ಪತ್ರಗಳು. ನೆಹೆಮಿಯ ನದಿಯ ಆಚೆ ಪ್ರಾಂತ್ಯದ ಯುಪ್ರೋಟಿಸ್ನ ಪಶ್ಚಿಮದಲ್ಲಿರುವ ಪಶ್ಚಿಮ ಪ್ರಾಂತ್ಯ ಆಡಳಿತಗಾರರಿಗೆ ಪತ್ರಗಳನ್ನು ಕೋರಿದನು. ಈ ಪತ್ರಗಳು ಅವನಿಗೆ ದಾರಿ ಮಾಡಿಕೊಡುತ್ತವೆ ಮತ್ತು ಯೆಹೂದಕ್ಕೆ ಅವನ ಪ್ರಯಾಣದಲ್ಲಿ ಅವನಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳುತ್ತವೆ. ಪುನರ್ನಿರ್ಮಾಣಕ್ಕಾಗಿ ಮರ. ಅವನು ರಾಜವನಪಾಲಕನಾದ ಆಸಾಫನ ಕಾಡುಗಳಿಂದ ಮರವನ್ನು ಪಡೆಯಲು ಅಧಿಕಾರವನ್ನು ಸಹ ಕೇಳಿದನು. ಈ ಮರವನ್ನು ನಗರದ ದ್ವಾರಗಳು, ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ ಮತ್ತು ಅವನು ಸೇರುವ ಮನೆ, ಇವುಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಸಂದರ್ಭ ಮತ್ತು ಮಹತ್ವ. ದೈವಿಕ ದಯೆ ಮತ್ತು ಪ್ರಾರ್ಥನೆ. ನೆಹೆಮಿಯನ ಉದ್ದೇಶವು ಪ್ರಾರ್ಥನೆ ಮತ್ತು ದೇವರ ದಯೆಯನ್ನು ಗುರುತಿಸುವುದರಿಂದ ಕೂಡಿತ್ತು. ಇದು ಅವನ ಮತ್ತು ಅವನ ಜನರ ಕಡೆಗೆ ರಾಜನ ಮನೋಭಾವವನ್ನು ಪ್ರಭಾವಿಸಿತು ಎಂದು ಅವನು ನಂಬಿದ್ದನು. ಕಾರ್ಯತಂತ್ರದ ನಾಯಕತ್ವ. ತನ್ನ ಅಗತ್ಯತೆಗಳನ್ನು ಎಚ್ಚರಿಕೆಯಿಂದ ನಿರ್ದಿಷ್ಟಪಡಿಸುವ ಮೂಲಕ ನೆಹೆಮಿಯ ಕಾರ್ಯತಂತ್ರದ ನಾಯಕತ್ವವನ್ನು ತೋರಿಸಿದನು. ಯೆರೂಸಲೇಮನ್ನು ಪುನರ್ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಕಾರ್ಯವನ್ನು ನಿರ್ವಹಿಸಲು ಅಗತ್ಯವಾದ ರಕ್ಷಣೆ ಮತ್ತು ಸಂಪನ್ಮೂಲಗಳನ್ನು ಹೊಂದಿದ್ದಾನೆ ಎಂದು ಖಚಿತಪಡಿಸಿಕೊಂಡನು. ವಿರೋಧವನ್ನು ಜಯಿಸುವುದು. ರಾಜನಿಂದ ಬಂದ ಈ ಅಧಿಕೃತ ದಾಖಲೆಗಳು ನೆಹೆಮಿಯ ಯೆರೂಸಲೇಮಿಗೆ ಬಂದ ನಂತರ ಪ್ರಾದೇಶಿಕ ರಾಜ್ಯಪಾಲರು ಮತ್ತು ಹೋರೇನಿನವನಾದ ಸನ್ಬಲ್ಲಟನು, ಅಮ್ಮೋನ್ ದೇಶದವನಾದ ಟೋಬಿಯನಂತಹ ಶತ್ರುಗಳಿಂದ ವಿರೋಧವನ್ನು ಎದುರಿಸುವಾಗ ಅವನ ಅಧಿಕಾರಕ್ಕೆ ಬಲವಾದ ಆಧಾರವನ್ನು ಒದಗಿಸಿದವು. ಮಾನವ ವಿಧಾನಗಳ ಮೂಲಕ ದೇವರ ಯೋಜನೆ. ಈ ವಾಕ್ಯವು ದೇವರು ತನ್ನ ಉದ್ದೇಶಗಳನ್ನು ಸಾಧಿಸಲು ಮಾನವ ಅಧಿಕಾರಿಗಳ ಮೂಲಕ ಹೇಗೆ ಕಾರ್ಯ ಮಾಡಬಹುದು ಎಂಬುದನ್ನು ವಿವರಿಸುತ್ತದೆ. ಯಾಕೆಂದರೆ ನೆಹೆಮಿಯ ಯೆರೂಸಲೇಮಿಗಾಗಿ ದೇವರ ಯೋಜನೆಯನ್ನು ಪೂರೈಸಲು ರಾಜನಿಂದ ಅಗತ್ಯವಾದ ಬೆಂಬಲವನ್ನು ಪಡೆದನು. ತರುವಾಯ ನಾನು ಅರಸನಿಗೆ. ನೆಹೆಮಿಯ ಅರಸನಾದ ಅರ್ತಷಸ್ತನೊಂದಿಗೆ ಮಾತಾಡುತ್ತಿದ್ದಾನೆ. ಅವನ ಧೈರ್ಯ ಮತ್ತು ನಂಬಿಕೆಯನ್ನು ಪ್ರದರ್ಶಿಸುತ್ತಿದ್ದಾನೆ. ಇದು ಪ್ರಾರ್ಥನೆ ಮತ್ತು ಸಿದ್ಧತೆಯ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯಾಕೆಂದರೆ ನೆಹೆಮಿಯ ರಾಜನನ್ನು ಸಮೀಪಿಸುವ ಮೊದಲು ದಯೆಗಾಗಿ ಪ್ರಾರ್ಥಿಸಿದ್ದನು. ರಾಜನಿಗೆ ಇಷ್ಟವಾದರೆ. ಈ ವಾಕ್ಯವು ಅರಸನನ್ನು ಉದ್ದೇಶಿಸಿ ಮಾತನಾಡುವಾಗ ನೆಹೆಮಿಯನ ಗೌರವ ಮತ್ತು ಚಾತುರ್ಯವನ್ನು ತೋರಿಸುತ್ತದೆ. ಇದು ಪರ್ಷಿಯನ್ ನ್ಯಾಯಾಲಯದ ಸಾಂಸ್ಕೃತಿಕ ರೂಢಿಗಳನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲಿ ಅರಸನಿಗೆ ಗೌರವವನ್ನು ತೋರಿಸುವುದು ನಿರ್ಣಾಯಕವಾಗಿತ್ತು. ಇದು ನೆಹೆಮಿಯನ ಅಧಿಕಾರದ ತಿಳುವಳಿಕೆ ಮತ್ತು ನಾಯಕತ್ವಕ್ಕೆ ಅವನ ಕಾರ್ಯತಂತ್ರದ ವಿಧಾನವನ್ನು ಸಹ ಸೂಚಿಸುತ್ತದೆ. ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು. ನೆಹೆಮಿಯ ಪರ್ಷಿಯನ್ ಸಾಮ್ರಾಜ್ಯದಲ್ಲಿ ಸುರಕ್ಷಿತ ಪ್ರಯಾಣ ಮತ್ತು ಅಧಿಕಾರಕ್ಕಾಗಿ ಅಗತ್ಯವಾದ ಅಧಿಕೃತ ದಾಖಲೆಗಳನ್ನು ವಿನಂತಿಸುತ್ತಾನೆ. ಇದು ಪ್ರಾಚೀನ ಕಾಲದಲ್ಲಿ ಕಾನೂನು ಮತ್ತು ಸರ್ಕಾರಿ ಪ್ರಕ್ರಿಯೆಗಳ ಪ್ರಾಮುಖ್ಯತೆಯನ್ನು ಹಾಗೂ ನೆಹೆಮಿಯ ತನ್ನ ಕಾರ್ಯಾಚರಣೆಯನ್ನು ಭದ್ರಪಡಿಸಿಕೊಳ್ಳುವಲ್ಲಿ ಅವನ ಬುದ್ಧಿವಂತಿಕೆಯನ್ನು ಎತ್ತಿ ತೋರಿಸುತ್ತದೆ. ಹೊಳೆಯಾಚೆಯ ದೇಶಾಧಿಪತಿಗಳು. ಯುಪ್ರೋಟಿಸ್ನ ಪಶ್ಚಿಮಕ್ಕೆ ಪ್ರದೇಶವು ಸಿರಿಯಾ ಮತ್ತು ಪ್ಯಾಲೆಸ್ಟೈನ್ ನಂತಹ ಪ್ರದೇಶಗಳನ್ನು ಒಳಗೊಂಡ ಹೊಳೆಯಾಚೆ ಪರ್ಷಿಯನ್ ಪ್ರಾಂತ್ಯವನ್ನು ಸೂಚಿಸುತ್ತದೆ. ಈ ಭೌಗೋಳಿಕ ವಿವರವು ಪರ್ಷಿಯನ್ ಸಾಮ್ರಾಜ್ಯದ ವಿಸ್ತಾರ ಮತ್ತು ನೆಹೆಮಿಯ ಪ್ರಯಾಣಿಸಬೇಕಾದ ರಾಜಕೀಯ ರಚನೆಯನ್ನು ಒತ್ತಿ ಹೇಳುತ್ತದೆ. ತಮ್ಮ ಪ್ರಾಂತಗಳಲ್ಲಿ ಹಾದು ಹೋಗುವುದಕ್ಕೆ ನನಗೆ ಅಪ್ಪಣೆ ಕೊಡುವ ಹಾಗೂ. ಈ ಅವಧಿಯಲ್ಲಿ ಪ್ರಯಾಣ ಅಪಾಯಕಾರಿಯಾಗಿರಬಹುದು ಮತ್ತು ಅಧಿಕೃತ ಪತ್ರಗಳು ನೆಹೆಮಿಯನ ರಕ್ಷಣೆಯನ್ನು ಖಚಿತಪಡಿಸುತ್ತವೆ. ಇದು ಆ ಕಾಲದ ರಾಜಕೀಯ ವಾಸ್ತವತೆಗಳನ್ನು ಮತ್ತು ಸುರಕ್ಷತೆ ಮತ್ತು ನ್ಯಾಯಸಮ್ಮತತೆಗಾಗಿ ರಾಜಮನೆತನದ ಅನುಮೋದನೆಯನ್ನು ಪಡೆಯುವ ಅಗತ್ಯವನ್ನು ಪ್ರತಿಬಿಂಬಿಸುತ್ತದೆ. ಯೆಹೂದ ಸೀಮೆಗೆ ಹೋಗುವುದಕ್ಕೆ. ನಗರದ ಗೋಡೆಗಳನ್ನು ಪುನರ್ನಿರ್ಮಿಸಲು ನೆಹೆಮಿಯನ ಅಂತಿಮ ಗುರಿ ಯೆಹೂದವನ್ನು ತಲುಪುವುದಾಗಿತ್ತು, ನಿರ್ದಿಷ್ಟವಾಗಿ ಯೆರೂಸಲೇಮನ್ನು ತಲುಪುವುದಾಗಿತ್ತು. ಈ ಕಾರ್ಯಾಚರಣೆಯು ಇಸ್ರಾಯೇಲಿಗೆ ದೇವರ ಒಡಂಬಡಿಕೆಯ ವಾಗ್ದಾನಗಳು ಮತ್ತು ಹಳೆಯ ಒಡಂಬಡಿಕೆಯಾದ್ಯಂತ ಕಂಡುಬರುವ ಪುನಃಸ್ಥಾಪನೆ ವಿಷಯಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಇದು ಆತ್ಮಿಕ ಪುನಃಸ್ಥಾಪನೆಯನ್ನು ತರುವ ಕ್ರಿಸ್ತನ ಆಗಮನವನ್ನು ಸಹ ಮುನ್ಸೂಚಿಸುತ್ತದೆ. ಪ್ರಮುಖ ಬೋಧನಾಂಶಗಳು. ನಂಬಿಕೆಯಲ್ಲಿ ಧೈರ್ಯ.
ನೆಹೆಮಿಯ ರಾಜನಿಗೆ ನಿರ್ದಿಷ್ಟ ವಿನಂತಿಯನ್ನು ಮಾಡುವ ಮೂಲಕ ತನ್ನ ನಂಬಿಕೆಯಲ್ಲಿ ಧೈರ್ಯವನ್ನು ಪ್ರದರ್ಶಿಸುತ್ತಾನೆ. ದೇವರು ನಮ್ಮ ಅಗತ್ಯತೆಗಳನ್ನು ಪೂರೈಸಲು ಸಮರ್ಥನೆಂದು ತಿಳಿದು ವಿಶ್ವಾಸಿಗಳು ವಿಶ್ವಾಸದಿಂದ ನಂಬಿಕೆಯಿಂದ ದೇವರನ್ನು ಸಮೀಪಿಸಲು ಪ್ರೋತ್ಸಾಹಿಸಲಾಗುತ್ತದೆ. ಸಿದ್ಧತೆ ಮತ್ತು ಯೋಜನೆ. ಪತ್ರಗಳಿಗಾಗಿ ನೆಹೆಮಿಯನ ವಿನಂತಿಯು ಅವನ ದೂರದೃಷ್ಟಿ ಮತ್ತು ಯೋಜನೆಯನ್ನು ತೋರಿಸುತ್ತದೆ. ದೇವರ ಚಿತ್ತಕ್ಕನುಗುಣವಾಗಿ ಸಿದ್ಧತೆ ಮತ್ತು ಯೋಜನೆ ಮಾಡುವ ಮಹತ್ವವನ್ನು ಕ್ರೈಸ್ತರಿಗೆ ನೆನಪಿಸಲಾಗುತ್ತದೆ. ದೇವರ ಸಾರ್ವಭೌಮತ್ವ. ಅರಸನಾದ ಅರ್ಥಶಾಸ್ತ್ರನ ಅನುಕೂಲಕರ ಪ್ರತಿಕ್ರಿಯೆಯು ಮನುಷ್ಯನ ವ್ಯವಹಾರಗಳ ಮೇಲೆ ದೇವರ ಸಾರ್ವಭೌಮತ್ವಕ್ಕೆ ಸಾಕ್ಷಿಯಾಗಿದೆ. ದೇವರ ನಿಯಂತ್ರಣದಲ್ಲಿ ನಂಬಿಕೆ ಇಡುವುದು ನಮ್ಮ ಪ್ರಯತ್ನಗಳಲ್ಲಿ ಶಾಂತಿ ಮತ್ತು ಭರವಸೆಯನ್ನು ತರುತ್ತದೆ. ಮಧ್ಯಸ್ಥಿಕೆ ಮತ್ತು ವಕಾಲತ್ತು. ನೆಹೆಮಿಯ ತನ್ನ ಜನರ ಪರವಾಗಿ ವಕಾಲತ್ತು ವಹಿಸುತ್ತಾನೆ. ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುವ ಮೂಲಕ ಮತ್ತು ಅವರ ಯೋಗಕ್ಷೇಮವನ್ನು ಹುಡುಕುವ ಮೂಲಕ ವಿಶ್ವಾಸಿಗಳು ಅನುಕರಿಸಬಹುದಾದ ಪಾತ್ರ. ನಾಯಕತ್ವದಲ್ಲಿ ಧೈರ್ಯ. ನೆಹೆಮಿಯ ಮಾತನಾಡಲು ಮತ್ತು ಕ್ರಮ ತೆಗೆದುಕೊಳ್ಳಲು ಧೈರ್ಯವು ಕ್ರೈಸ್ತ ನಾಯಕತ್ವಕ್ಕೆ ಒಂದು ಮಾದರಿಯಾಗಿತ್ತು. ದೇವರ ಉದ್ದೇಶಗಳನ್ನು ಪೂರೈಸುವಲ್ಲಿ ಧೈರ್ಯ ಮತ್ತು ಉಪಕ್ರಮದ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಅಪೇಕ್ಷಿತ ನಿಬಂಧನೆಗಳು. ನೆಹೆಮಿಯ 2ನೇ ಅಧ್ಯಾಯ 8ನೇ ವಾಕ್ಯ. ರಾಜವನಪಾಲಕನಾದ ಆಸಾಫನು ದೇವಾಲಯದ ಕೋಟೆಯ ಬಾಗಿಲುಗಳು, ಪಟ್ಟಣದ ಪೌಳಿಗೋಡೆ, ನಾನು ಸೇರುವ ಮನೆ ಇವುಗಳಿಗೆ ಬೇಕಾಗುವ ತೊಲೆಗಳಿಗಾಗಿ ಮರಗಳನ್ನು ಕೊಡುವ ಹಾಗೂ ರಾಜರು ನನ್ನ ಕೈಯಲ್ಲಿ ಪತ್ರಗಳನ್ನು ದಯಮಾಡಬೇಕು ಎಂದು ಭಿನ್ನವಿಸಲು ನನ್ನ ದೇವರ ಕೃಪಾಹಸ್ತ ಪಾಲನೆ ನನಗಿದ್ದರಿಂದ ಅರಸನು ಅವುಗಳನ್ನು ನನಗೆ ಕೊಟ್ಟದ್ದಲ್ಲದೆ ನನ್ನನ್ನು ಸಾಗ ಕಳಿಸುವುದಕ್ಕೋಸ್ಕರ ಸೇನಾಧಿಪತಿಗಳನ್ನು ರಾಹುತರನ್ನು ಕಳಿಸಿದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.